ಇದು ಟಿಪಿಕಲ್ ಸ್ಟೋರಿ. ನಮ್ಗೆ ಹಿಂದೆನೂ ಈ ಥರದ ಕಥೆಗಳು ಬಂದಿದ್ವು. ಬಂದಾಗ ನಮ್ಮ ಕೈಯಲ್ಲಾಗಿದ್ದನ್ನು ನಾವು ಮಾಡಿದ್ವಿ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಈ ಥರದ ಸಣ್ಣ ಸಹಾಯಗಳು ಹೆಚ್ಚು ಕಡಿಮೆ ಒಬ್ಬರನ್ನ ಸೆಟ್ಲ್ ಮಾಡಿಬಿಡತ್ವೆ. ಈ ಪ್ರಕರಣ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಕಾರಣ ಅದಕ್ಕೆ ನಾವು ಕೊಡೋಂತಹ ಸಹಾಯ ಅಲ್ಲ. ಅದಕ್ಕೆ ಕಾರಣ ಆ ಸಹಾಯ ಪಡ್ಕೊಳ್ತಿರೋರಲ್ಲಿ ಇರುವಂತಹ ಬದುಕಬೇಕು ಅನ್ನೋ ಛಲ. ಅದು ಆ ಛಲದಿಂದ ಇವೆಲ್ಲ ಸಕ್ಸಸ್ ಆಗತ್ತೆ ಹೊರತು ನಾವು ಕೊಡೋ ನೆರವಿನಿಂದ ಅಲ್ಲ. ಅದು ನೆರವಿನೆಲ್ಲೋ ಬರುತ್ತೆ. ಇವತ್ತು ನಮ್ಮಿಂದ ಬಂದಿರ್ಬೋದು, ತಡ ಆಗಿದ್ರೆ ಇನ್ನು 6 ತಿಂಗಳೋ 1 ವರ್ಷಕ್ಕೋ ಇನ್ನು ಯಾರೋ ಒಬ್ಬರು ಮಾಡ್ತಿದ್ರೇನೋ. ಬಟ್ ಆ ಛಲ ಸಾಮಾನ್ಯವಾಗಿ ಅವ್ರನ್ನ ಕಾಪಾಡುತ್ತೆ. ಹಾಗಾಗಿ ನಾವು ಕೊಡೋ ನೆರವಿನಿಂದ ಅವರು ಬದುಕೊಂಡ್ರು ಅಥವಾ ಅವ್ರ ಜೀವನ ಕಟ್ಕೊಂಡ್ರು ಅನ್ನೋ ಭ್ರಮೇಲಿ ಯಾರೂ ಇರಬಾರ್ದು. ನೆರವನ್ನು ಪಡೆಯುವಾಗ ಆ ಬದುಕಿನ ಛಲ, ನಾನು ಬದುಕಬೇಕು, ನಾನು ನನ್ನ ಕಾಲಲ್ಲಿ ನಿಲ್ಲಬೇಕು, ನಾನು ದುಡಿತೀನಿ ಅನ್ನೋಂಥ ಛಲ ಇಲ್ಲದಿದ್ದರೆ ಎಷ್ಟು ನೆರವು ಬಂದರೂ ಸರ್ಕಾರದ ಯೋಜನೆಯೇ ಆಗೋದು. ಸರ್ಕಾರಗಳಿಗೆ ಯಾಕೆ ಆಗಾಗ್ಗೆ ಹೇಳ್ತೀವಿ ಮಾತನ್ನು ಅಂತಂದರೆ, ಪುಕ್ಕಟ್ಟೆ ಕೊಡಬೇಕು. ಆದರೆ ನಿರಂತರವಾಗಿ ಅದನ್ನು ಕೊಟ್ಟು ಅಭ್ಯಾಸ ಮಾಡ್ತಾ ಹೋದಾಗ ನೀವು ಅವರಲ್ಲಿ ಅವಲಂಬನೆಯನ್ನು ತರ್ತಾ ಇರ್ತೀರಿ ಹೊರತು ಸ್ವಾವಲಂಬನೆಯನ್ನು ತರ್ತಾ ಇರಲ್ಲ. ದ್ಯಾಟ್ಸ್ ಎ ಪ್ರಾಬ್ಲಮ್. ಇದನ್ನು ಎಷ್ಟು ಹೇಳಿದ್ರು ಕೇಳಲ್ಲ ಗೌರ್ಮೆಂಟ್ಗಳು. ಯಾಕಂದರೆ ಅವ್ರಿಗೆ ಓಟ್ ಬೇಕು, ಮೆಚ್ಚಿಸ್ಕೋಬೇಕು, ಯಾರನ್ನೋ ಮಾಡ್ತಾ ಇರ್ತಾರಷ್ಟೇ. ದಿಸ್ ಇಸ್ ಎ ಕ್ಲಾಸಿಕ್ ಕೇಸ್. ನಾನು ಚೆನ್ನಾಗಾಗಬೇಕು ಅನ್ನೋದು, ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ. ಬಾಗಲಕೋಟೆ ಜನರಿಗೆ ಅಂಧತ್ವವನ್ನ ಅನುಕಂಪವಾಗಿ ಬಳಸದೆ ತಾನು ಕಲಿತಿರುವ ಸಂಗೀತದಿಂದ ಬದುಕು ಕಟ್ಟಿಕೊಳ್ಳುವ ಛಲ ತೋರಿಸಿರುವ ಯುವಕನ ಕಥೆ ಇದು. ಶ್ರೀಧರ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ನಿವಾಸಿ. ವಯಸ್ಸು 28. ಹುಟ್ಟಿನಿಂದಲೇ ದೃಷ್ಟಿಹೀನ. ಕುಟುಂಬ ನಿರ್ವಹಣೆಗಾಗಿ ತಂದೆ ಮನೆಯಲ್ಲೇ ತಮ್ಮ ಕೈಲಾದಷ್ಟು ನೇಕಾರಿಕೆ ಮಾಡ್ತಾ ಜೀವನ ನಡೆಸುತ್ತಿದ್ದಾರೆ. ಇನ್ನು ಶ್ರೀಧರ್ ತಾಯಿ ಶಾಲೆಯೊಂದರಲ್ಲಿ ಅಡುಗೆ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಶ್ರೀಧರ್ ತಂದೆ ಶಿವಕುಮಾರ್ಗೆ 1 ವರ್ಷದ ಹಿಂದೆ ಹಾರ್ಟ್ ಆಪರೇಷನ್ ಆಗಿದೆ. ಹೀಗಿರುವಾಗ ಮಗ ಶ್ರೀಧರ್ಗೆ ಕಣ್ಣು ಕಾಣದಿದ್ದರೂ ತಂದೆ ತಾಯಿ ಸಂಗೀತ ಶಾಲೆಗೆ ಕಳುಹಿಸಿ ಶಾಸ್ತ್ರೀಯ ಸಂಗೀತ ಕಲಿಸಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪೂರ್ವ ಅಂತಿಮ ಕೋರ್ಸ್ನಲ್ಲಿ ಸಂಗೀತದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕೆಂಬ ಬಯಕೆ. ಆನಂದ ಗೋವಿಂದ ನಿನ್ನ ಆನಂದ. ಬೇರೆಯವರಿಗೆ ಕಲಿಸುವ ಮಟ್ಟಿಗೆ ಸಂಗೀತದಲ್ಲಿ ಸಾಧನೆ ಮಾಡಿರುವ ಶ್ರೀಧರ್ಗೆ ಒಂದು ಸಂಗೀತ ಪಾಠಶಾಲೆ ತೆರೆಯಬೇಕೆಂಬ ಹಂಬಲ. ಇನ್ನು ಶ್ರೀಧರ್ ತಂದೆ ತಾಯಿಗೂ ಮಗ ಸಂಗೀತದಲ್ಲಿ ಒಂದಷ್ಟು ಹೆಸರು ಮಾಡಿ ತನ್ನ ಕಾಲ ಮೇಲೆ ನಿಲ್ಲುವಂತಾದ್ರೆ ಸಾಕು ಎಂಬ ಆಸೆ. ಆದ್ರೆ ಶ್ರೀಧರ್ ಬಳಿ ಸಂಗೀತ ಪಾಠಶಾಲೆಗೆ ಬೇಕಾದ ಸಾಧನಗಳಿಲ್ಲ. ಶ್ರೀಧರ್ ಕುಟುಂಬಸ್ಥರು ಸ್ಥಿತಿವಂತರಲ್ಲದ ಕಾರಣಕ್ಕೆ ಸಂಗೀತ ಪಾಠಶಾಲೆಗೆ ಬೇಕಾದ ಪರಿಕರಗಳನ್ನ ಕೊಳ್ಳುವ ಶಕ್ತಿ ಇಲ್ಲ. ಹೀಗಾಗಿ ಮಗನ ಸಂಗೀತಕ್ಕೆ ಬೇಕಾದ ಸಾಧನಗಳನ್ನ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕ ಕೊಡಿಸಿ ಅಂಧನ ಬಾಳಿಗೆ ಬೆಳಕು ಕೊಡಿ ಎಂದು ಮನವಿ ಮಾಡಿದ್ದಾರೆ. ಪರಿಪೂರ್ಣ ಗೋವಿಂದ ಅಡೋರೆಣು ತೃಣ ಕಾಷ್ಟ. ಸಂಗೀತದ ಮೂಲಕ ಬದುಕಿನ ಬೆಳಕನ್ನ ಕಾಣಲು ಪ್ರಯತ್ನಿಸುತ್ತಿರುವ ಈ ಯುವಕನಿಗೆ ಸಂಗೀತ ಸಾಧನಗಳ ಸಣ್ಣ ಸಹಾಯ ಸಿಕ್ಕರೆ ಈ ಕುಟುಂಬದ ಬದುಕು ಹಸನಾಗಬಹುದು ಎಂಬುದು ನಮ್ಮ ಆಶಯ. ಆಲ್ರೈಟ್, ಈ ಹಾಡುಗಾರಿಕೆಯಲ್ಲಿ ತೊಡಕೊಂಡಿರುವಂಥ ಶ್ರೀಧರ್ ನೀವಾ? ನಮಸ್ಕಾರ ಸರ್. ನಿಮ್ಗೆ ಎಷ್ಟು ವಯಸ್ಸು ರೀ? ನಮಗೆ 28 ಸರ್. ಈಗ ಎಲ್ಲಿ ಕಲ್ತ್ರಿ ಸಂಗೀತ? ಮೊದಲಿದ್ದು ನಾನು ಜೂನಿಯರ್ ಸೀನಿಯರ್ ಅಲ್ಲಿ ನಮ್ಮೂರಲ್ಲಿ ಹುಚ್ಚೇಶ್ ಮಡಿವಾಳ ಗುರುಗಳ ಹತ್ರ ನಾನು ಅಭ್ಯಾಸ ಮಾಡ್ತಿದ್ದೀನಿ. ಸೀನಿಯರ್ ಆಗೈತೆ ನಿಮ್ಗೆ? ಹ್ಞೂ ರೀ, ಜೂನಿಯರ್ ಸೀನಿಯರ್. ಯಾವುದು, ಹಿಂದೂಸ್ತಾನಿನ ಕರ್ನಾಟಕ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಸರ್. ಜೂನಿಯರ್ ಸೀನಿಯರ್ ನಮ್ಮ ಮಡಿವಾಳ ಸರ್ ಹತ್ರ ಆಗೈತೆ ರೀ. ಮತ್ತು ಇಲ್ಲಿ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಇಲ್ಲಿ ಇಳ್ಕಲ್ನಲ್ಲಿ ಮಾಡ್ಕೊಂಡೇನಿ ರೀ. ಸುಗಮ ಸಂಗೀತ ಇಲ್ಲ ಇಲ್ಲಿ ನಮ್ಮ ಗುಳೆಗುಡ್ಡದವರು ಬಸವರಾಜ್ ಸಿಂಧಿಮಠ್ ಸರ್ ಅವರು ಹೇಳ್ಕೊಡ್ತಿದ್ದಾರೆ ಸರ್ ನಮಗೆ. ಶಿವಕುಮಾರ್ ಯಾರು? ನಾನು ಸರ್. ನೀವು ತಂದೆ? ತಂದೆ ಸರ್. ನೀವೇನು ಮಾಡ್ತೀರಿ? ನೇಕಾರಿಕೆ ಮಾಡ್ತೀನಿ ಸರ್. ಎಷ್ಟು ಮಕ್ಕಳು? ಒಬ್ಬನೇ ಸರ್ ನಾನು ಇವಾಗ. ಒಬ್ಬನೇ? ಒಬ್ಬನಿಗೆ ಹೆಂಗಾಗೋಯ್ತಾ? ಬಟ್ ನಾನು 4 ಮಕ್ಕಳು ಸರ್. ನನಗೆ 2 ಹುಟ್ಟೋದ್ಲೆ ಗಂಡ ತೀರಿದೆ ಸರ್.
ಅಯ್ಯಪ್ಪ. ಹುಟ್ಟಿದ್ಲೆ 2 ಗಂಡು ಮಕ್ಕಳು ತಿರೋದ್ರೆ ಒಂದು ಮಗಳು ಮದುವೆ ಮಾಡಿಕೊಟ್ಟೇನೆ ಸರ್ ನಾನು. ಮದುವೆ ಮಾಡಿಕೊಟ್ಟು 1.5 ವರ್ಷಕ್ಕೆ ಹಾಕಿಂದ ತೀರ್ಕೊಂಡ್ಬಿಟ್ರು ಸರ್. ಹಿಂದೆ ಸರ್ ಒಟ್ಟು ನನ್ನ ನಶೀಬು ಕೆಟ್ಟದೆ ಸರ್. ಆ 2 ಮಕ್ಳು ಯಾಕೆ ತೀರ್ಕೊಂಡು? ಹುಟ್ಟಿದ್ಲೆ ಅಸ್ತವ್ಯಸ್ತಿತ್ತು ಸರ್. ಸೊ ಉಳಿದಿದ್ದೀವಿ ಇವನೊಬ್ಬನೇ ಸರ್ ನನಗೆ. ಇವನಿಗೆ ಹಿಂಗಾಗಿದ್ದು ಹುಟ್ಟಿನಿಂದಾನೆ? ಹುಟ್ಟಿನಿಂದ ಆಯ್ತು ಸರ್. ನಿಮ್ಮ ಶ್ರೀಮತಿ? ನಮ್ಮ ಶ್ರೀಮತಿ ಅವರು ಶಾಲೆ ಒಳಗೆ ಮೊಸರು ತಿಕ್ಕಕ್ಕೆ ಹೋಗ್ತಾರೆ ಸರ್. ನನಗೆ ಹಾರ್ಟ್ ಆಪ್ರೇಷನ್ ಆಗಿದೆ, 1 ವರ್ಷ ಆಯ್ತು ಸರ್. ಏನೂ ಎತ್ತಡವಾಡುತ್ತೆ, ವಜನ ಕೆಲಸ ಏನೂ ಮಾಡೋದಿಲ್ಲ ಸರ್. ನನಗೆ ಅಡುಗೆ ಕೆಲಸಕ್ಕೆ ಹೋಗ್ತಾರೆ? ಅಡುಗೆ ಕೆಲಸಕ್ಕೆ ಹೋಗ್ತಾರೆ ಸರ್. ನಿಮ್ಮ ಶ್ರೀಮತಿ? ಹ್ಞೂ ರೀ. ನೀವು ನೇಕಾರಿಕೆ ಮಾಡಂಗಿಲ್ಲ ಈಗ ಬಿಟ್ಟು 1 ವರ್ಷ ಮ್ಯಾಗ ಆಯ್ತು ಸರ್. ಮಾಡಬೇಡ ಅಂತ ಹೇಳಿದಾರೆ ಸರ್, ಹಾರ್ಟ್ ಆಪ್ರೇಷನ್ ಆಗಿದ್ದು. ಮತ್ತೆ ಅನ್ನ ತಿನ್ಲಿಕ್ಕೇನು? ನಮ್ಮ ಹೆಣ್ಮಕ್ಳು ದುಡ್ಕೊಂಬರ್ತಾರೆ ಸರ್. 3-4 ಸಾವಿರ ರೂಪಾಯಿ ದುಡ್ಕೊಂಬರ್ತಾರೆ ನಮ್ಮ ಹೆಣ್ಮಕ್ಳು ರೀ. ನಮ್ಮ ಅಮ್ಮ ಅವ್ರಿ, ನಮ್ಮ ಹೆಣ್ಮಕ್ಳು ನಾನು ಏನ್ತೀರಿ ದುಡ್ಕೊಂಬರ್ತಾರಲ್ರಿ, ಅದೊಂದ್ರಾಗನ ಹೊಂಟತ್ರಿ. ಈಗ ಒಂದು ಸಂಗೀತ ಕಲ್ತಿದ್ದಾನೆ ಸರ್, ಅದಕ್ಕೆ ನಿಮ್ಮ ಕಡೆ ಬಂದು ಕೆಟ್ಟ ಒಂದು ಸ್ವಲ್ಪ ಏನಾರ ಸಹಾಯ ಕೇಳ್ಕೊ. ಈಗ ನಿಮ್ಮ ಶ್ರೀಮತಿ ಹಾಕಿ ಏನು ದುಡ್ಕೊಂಬರ್ತಾರೆ ಅದೇ ಅದೇ ಸರ್ ನನಗೆ ಇವಾಗ ಆಧಾರ? ಹ್ಞೂ ಸರ್. ಅಯ್ಯಪ್ಪ. ಈಗ ನಮಗೂ ತಿಂಗಳದಾಗ ಒಂದು 4-5 ಕಾರ್ಯಕ್ರಮ ಬರ್ತಾವ್ರಿ. ಅದ 3,000 ರೂಪಾಯಿದಾಗ ನಮಗೂ ಸಾಲಂಗಿಲ್ಲ ರೀ ಮನೆಗೆ. ಎಷ್ಟು ದುಡಿತೀನಿ ನೀನು? ಅದ ಒಂದು ತಿಂಗಳ ರೀ. ಹಾಂ, ಅದ 1,000, 1,500, 2,000 ಹಿಂಗೆ ಬರ್ತೀರಿ ಸರ್. ನಿನಗೆ ಪೆನ್ಷನ್ ಬರಂಗಿಲ್ಲೇನು? ಪೆನ್ಷನ್ ಬರ್ತೀರಿ 14 ಬರ್ತದಲ್ಲ? ಹ್ಞೂ ರೀ. ಗೌರ್ಮೆಂಟದ್ದು ಬರ್ರಿ ಸರ್ 1,400. ಇವು ಸಿಂಧಿಗೆ ಮಾಡಿ ಸರ್, ಅಲ್ಲಿ ಪ್ರೋಗ್ರಾಮ್ ಇದ್ದಲ್ಲೇ ಕರ್ಕೊಂಡು ಹೋಗ್ತಾರೆ ಸರ್ ಇವರು. ಇವ್ರ ಹೆಸರೇನು? ಬಸವರಾಜ್. ನೀವೇನು? ಸರ್ ನಾ ಸಂಗೀತ ಶಿಕ್ಷಕರು ಸರ್. ಐಸಿ. ಎಲ್ಲಿ? ನಂದು ಚಿಕ್ಕಮುಚ್ಚಳು ಹುಡುಗ ಸರ್, ಆದರ್ಶ ವಿದ್ಯಾಲಯ ಸರ್. ಅಲ್ಲಿ ನಾನು ಗೆಸ್ಟ್ ಅಂತೇಳಿ 13 ವರ್ಷದಿಂದ ವರ್ಕ್ ಮಾಡಕತ್ತೀನಿ ಸರ್. ಏನು ವರ್ಕ್? ಸಂಗೀತ ಟೀಚರ್ ಅಂತ ವರ್ಕ್ ಮಾಡಕತ್ತೀನಿ ಸರ್ ನಾನು. ಅಲ್ಲಿ? ಹಾಂ ಸರ್. ಮಕ್ಕಳು ಬರ್ತಾವೇನ? ಮಕ್ಕಳು ಬರ್ತಾವೆ ಸರ್. ಗುಳೇದ ಗುಡದ ನಂದೊಂದು ಪಾಠಶಾಲೆ ಇದೆ. ಕಲಿತಾರೆ ನೀ ಸಂಗೀತ ಗಿಂಗೀತ ಎಲ್ಲ? ಕಲಿತಾರೆ. ನಾನು ಈ ಮೊಬೈಲ್ ಬಂದು ಮಂದಿ ಎಲ್ಲ ಬಿಟ್ರಿದೆ ಅನ್ಕಂಡೆಪ್ಪ. ಕಲಿತಾರೆ ಸರ್. ಹೌದಾ? ಕಲಿತಾರೆ ಸರ್. ಎಷ್ಟು ಮಕ್ಕಳು ಬರ್ತವಲ್ಲಿ? ಈಗ ನಾ ಸ್ಕೂಲ್ ಇದ್ದು ಸರ್, ನಾನು ಆದರ್ಶ ವಿದ್ಯಾಲಯದ 6 to 10 ಎಲ್ಲರಿಗೂ ಹೇಳ್ತೀನಿ ಸರ್ ನಾನು. ಓ, ರೆಗ್ಯುಲರ್ ಸ್ಕೂಲ್ನಾಗೆ ಸಂಗೀತ ಪಾಠ ಹೇಳೋದೇನ? ಅಲ್ಲಿ ಗೆಸ್ಟ್ ಆಗಿ ನಾ ವರ್ಕ್ ಮಾಡ್ತೀನಿ ಸರ್. ನೆಕ್ಸ್ಟ್ ಗುಳೇದ ಗುಡದಲ್ಲಿ ನಾನು ಒಂದು ಪಾಠಶಾಲೆ ಇದೆ ಸರ್ ನಂದು. ಅದಕ್ಕೆ ಎಷ್ಟು ಮಕ್ಕಳು ಬರ್ತಾವ? ಅಲ್ಲಿ ಒಂದು 15ರಿಂದ 20 ಜನ ಬರ್ತಾವೆ ಸರ್. ಬೇಸಿಗೆ ಸೂಟಿಯಲ್ಲಂತೂ ಭಾಳ ಬರ್ತಾವೆ ಸರ್. ಈ 15ರಿಂದ 20 ಜನ ಅಂಧ ಕಲಾವಿದರು, ಅದ್ರೊಳಗೆ ಒಂದು 4-5 ಜನ ಅಂಧ ಕಲಾವಿದರು ಅದಾರೆ ಸರ್. ಇನ್ನೂ ಬರ್ತವೆ? ಬರ್ತಾರೆ ಸರ್. ನಾನು ಹೋಯ್ತದು ಅನ್ಕಂಡೆ. ಇಲ್ಲ ಸರ್, ಕಲಿತಾರೆ ಸರ್ ಸಂಗೀತವನ್ನು. ಹೌದಾ? ಹಾಂ, ಕಲಿತಾರೆ ಸರ್. ಮತ್ತೆಲ್ಲ ಮೊಬೈಲ್ ಗಿಬೈಲ್ ಹೋಗಿಲ್ಲ ನೀನು? ಇಲ್ಲ ಸರ್, ಮೊಬೈಲ್ ಅಂತ ಸಂಗೀತ ಒಂದು ಸ್ವಲ್ಪ ಆಸಕ್ತಿ ಐತೆ ಸರ್. ನಮ್ಮ ಸೈಡ್ ಇನ್ನು ಉತ್ತರ, ನಮ್ದು ಗುಳೇದ ಗುಡ್ಡ ಒಂದು ಸ್ವಲ್ಪ, ಗುಳೇದ ಗುಡ್ಡ ಕಮ್ಮತ್ತಿಗೆ ಒಂದು ಸ್ವಲ್ಪ ಕಲೆಗಳ ತವರೂರು ಸರ್. ಹೀಗಾಗಿ ನಾವು ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ ಸರ್ ಅಲ್ಲಿ. ಈಗ ಏನು ಕಾರ್ಯಕ್ರಮ ಸಿಗ್ತದ? ಈ ಮದ್ವೆ ಲಗ್ನ ಗಿಗ್ನ ಮಾಡೋರು ಅಥವಾ ಗಣೇಶ ಅಂಥದ್ದೇನು? ಇಲ್ಲ ಸರ್, ಈಗ ಯಾವ ಸರ್, ಈಗ ಉತ್ಸವಗಳನ್ನು ಮಾಡ್ತಾರೆ ಸರ್. ಆಮೇಲೆ ಯಾವ ಕಾರ್ಯಕ್ರಮ, ಬ್ಯಾಂಕ್ ಉದ್ಘಾಟನೆ ಆಯಿತು, ಎಲ್ಲರ ಕಾರ್ಯಕ್ರಮ ಇದ್ದಲ್ಲಿ ಕರೆಯಲ್ಲಿ ಹೋಗಿರ್ತಾರೆ ಸರ್. ಎಷ್ಟು ಒಂದು 400-500 ಕೊಡ್ತಾರೆ? ಅಷ್ಟೇ ಸರ್. ಒಂದು ಯಾಕಂದ್ರೆ ಟೀಮ್ ಇರ್ತೈತಲ್ಲ ಸರ್, ಅವ್ರಿಗೆಲ್ಲರಿಗೆ ಹರಿದ ಹಂಚಿ ಅವಂಗೊಂದು 500 ರೂಪಾಯಿ ಬರ್ಬೋದು ಸರ್. ನೀನು ಹೆಂಗೆ ಕಲ್ತಿ? ಅದು ಸರ್ ನಮಗೆ ಹೇಳ್ಕೊಡ್ತಿರ್ತಾರೆ ಸರ್. ಹೇಳೋ ಒಂದು ನೋಡ್ತೀನಿ. ಯಾವ್ದು ಹಾಂ ರೀ. ನಿನ್ಗೆ ಯಾವುದು ತುಂಬ ಇಷ್ಟ ಆಗ್ತದೆ? ನಮ್ಗೆ ಇಷ್ಟ ಆಗೋದು ರೀ. ಹಾಂ. ಒಂದು ಅಥವಾ ಮಂದಿ ನೀ ಹಾಡೋದ್ರಲ್ಲಿ ಯಾವ್ದು ಇಷ್ಟಪಡ್ತಾರೆ ಭಾಳ? ಒಂದು ವಚನ ಸಾಹಿತ್ಯದಿಂದ ಹೇಳ್ತೀನಿ ಸರ್. ಹೇಳ ನೋಡೋಣ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರು ಲೋಕದ ಮನುಜರು, ನಂಬಲರಿಯರು ಲೋಕದ ಮನುಜರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು. ಈಗ ಏನಾಗಬೇಕು ಅಂತ ಕರ್ಕೊಂಬಂದ್ರಿ ಬಸವರಾಜ್ ಇವ್ರನ್ನ ನೀವು? ಸರ್ ಏನಿಲ್ಲ ಸರ್, ಈಗ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಬೇಕು ಅಂತ ತನ್ನ ಕಾಲ ಮ್ಯಾಗ ತಾನು ನಿಂದಿರಲಿ ಅಂತ ಹೇಳಿ ಸರ್. ಆಯ್ತು, ನಾನು ಮಾತಾಡಿಸ್ತೀನಿ. ಹಾಂ ಸರ್. ರವೀಂದ್ರ ಕಲಬುರ್ಗಿ ಅಂತ ನನ್ನ ಗೆಳೆಯರೊಬ್ಬರಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರಾ, ಅವ್ರ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿ ಆಮೇಲೆ ಇದು ಮಾಡೋಣ, ಕ್ಲೋಸ್ ಮಾಡೋಣ. ಓಕೆ ಸರ್. ಆಯಿತು. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಿ? ಹ್ಞೂ ಸರ್. ಈ ಥರದ ಪ್ರಕರಣಗಳು ನಿಮ್ಗೆ ಹಿಂದೆನೂ ಬಂದಿದ್ವೇನ? ಹಂಗೇನು ಬಂದಿಲ್ಲ ಸರ್. ಈಗ ತಮ್ಮ ಕಾರ್ಯಕ್ರಮದಿಂದ ನಮಗ ಸ್ವಲ್ಪ ನಾವು ನಿಮ್ಮ ಕಾರ್ಯಕ್ರಮ ಹೆಚ್ಚು ನೋಡ್ತಿರ್ತೀವಿ ಸರ್ ಯಾವತ್ತಿಗೂ. ನೀವು ಯಾಕೆ ನನ್ನ ಹತ್ರ ಸಿಕ್ಕಾಕೊಂಡ್ರಿ? ನಮ್ಮ ರವಿ ಅವ್ರು ಸರ್, ನಮ್ಮ ಹಳ್ಳೂರು ರವಿ ಅವ್ರು ಅವ್ನು ಸಿಕ್ಕಾಕ್ಸದ್ನೇನವ?
ಇಲ್ಲ ಸರ್, ಇಲ್ಲ ನಾವು ನಮ್ಗೆ ಅವ್ರಿಗೆ ಭಾಳ ಭಾಳ ನೀವೇನೋ ಜಗಳ ಗಿಗಳ ಆಡಿದ್ರೇನೆ ಒಂದು 2 ತಿಂಗಳ ಹಿಂದೆ ನಿಮ್ಗೆ ಮಾಡ್ತೀನಿ ನೋಡ್ರಿ ಒಂದು ಕೊಡ್ತೀನಿ ನೋಡ್ರಿ ಏಟ್ ಅಂತ ಕೊಟ್ಟನೇನಿದ? ಏನಿಲ್ಲ ಸರ್, ಏನಿಲ್ಲ, ಹಂಗೇನಿಲ್ಲ ಸರ್. ನಮಗೊಂದು ದೊಡ್ಡ ಅವಕಾಶ ಅಲ್ಲ ಸರ್ ಇಂಥದ್ದು. ಇಂಥವ್ರಿಗೆ ಹೆಲ್ಪ್ ಮಾಡೋದಂದ್ರೆ ನಾನು ನಿಮ್ಮ ಜೀವನ ತಮ್ಮ ಮೂಲಕ ನಾವು ಇಲ್ಲೇ ಇದ್ದುಕೊಂಡು ಒಂದೇ ತಾಲೂಕಿನಾಗ ಇದ್ಕೊಂಡು ಸಹಿತ ನಮ್ಮ ನೇರವಾಗಿ ಅವ್ರಿಗೆ ಹೆಲ್ಪ್ ಮಾಡಕ್ ಆಗಿರ್ಲಿಲ್ಲ. ಇಂಥ ಅವಕಾಶ ಕೊಟ್ಟು ಬಹಳ ದೊಡ್ಡ ಭಾಗ್ಯ ನಾನು ಸರ್. ಈಗ ಅದಕ್ಕೆ ಭಾಳ ಒಳ್ಳೆ ಕೇಸೇ ಇದ್ದಂಗೆ ಐತಿ. ಹೌದು ನಿಮ್ಮ ಕೈ ನಾನು ತೀರ್ಮಾನ ಮಾಡಿ ಹೇಳ್ತೀನಿ ಅದು ಏನೇನು ಕೊಡಬೇಕಾಗ್ತದೆ ಹೇಗಾಗ್ತದೆ ಅಂತ ಅದನ್ನ ತೀರ್ಮಾನ ಮಾಡಿ ಮಾಡೋಣ ಮುಂದೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಒಳ್ಳೇದಾಗ್ಲಿ ಒಂದು ತಮ್ಮಂತರ ಜೊತೆ ಮಾತಾಡಕ್ಕೆ ನಾನು ಮೊನ್ನೆ ಮಾತಾಡೋದು ನಡೀತು ಸರ್ ತಮ್ಮ ಜೊತೆ. ಸಿದ್ದರಾಮ ಸಾಹೇಬ್ ಅವ್ರನ್ನ ನೇರವಾಗಿ ನೀವು ಸಂದರ್ಶನ ಮಾಡಿ ಸರ್. ನಮ್ಮ ರಾಜಕೀಯ ಗುರು ಸರ್ ಸಿದ್ದರಾಮ ಸಾಹೇಬರು ಮೇಟಿ ಅವರು ಒಂದು ML ಟಿಕೆಟ್ ಕೊಡಿ ಸರ್, ಮತ್ತೆ 2 ಸಲ ನಿಗಮ ಅಧ್ಯಕ್ಷ ಮಾಡಿದ್ರು. ಒಟ್ಟು ಸಮಾಜ ಸೇವೆಗಳು ಅದೀವಿ ಸರ್ ನಾವು ಯಾವತ್ತಿಗೂ. ಆಯ್ತು, ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಕೆಲಸ ಮುಂದುವರಿಸ್ರಿ. ಮತ್ತೆ ಇದನ್ನ ಪಟ್ಟಿ ಮಾಡಿ ತಮಗೆ ತಿಳಿಸ್ತೀನಿ ರೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಿನಗೆ. ಹ್ಞೂ ಸರ್. ಅದನ್ನ ಎಷ್ಟು ಚಲೋ ಯೂಸ್ ಮಾಡ್ಬೋದು ಅಷ್ಟು ಚಲೋ ಯೂಸ್ ಮಾಡಿಕೊಂಡು ಹ್ಞೂ ಸರ್. ನಿನಗೆ ಎಷ್ಟು ಲಾಭ ಆಗ್ತೈತಿ ಅಷ್ಟು ಲಾಭ ಮಾಡ್ಕೊ. ಮಾಡ್ತೀನಿ ಸರ್, ಮಾಡ್ತೀನಿ. ಆಯ್ತಾ? ಹಾಂ ಸರ್. ನಿಮ್ಮ ಅವ್ವನಿಗೆ ಆಕಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಹಾಯ ಮಾಡಿ ಆಕಿಗೆ. ಹಾಂ ಸರ್, ಹಾಂ ಮಾಡ್ತೀನಿ ಸರ್, ಮಾಡ್ತೀನಿ. ಆಯ್ತಾ? ಮಾಡ್ತೀ? ಮಾಡ್ತೀನಿ ಸರ್, ಮಾಡ್ತೀನಿ. ಓಕೆ, ಒಳ್ಳೇದಾಗಲಿ. ಹಾಗೆ ಮಾಡಿಸ್ಕೊಡ್ತೀನಿ.